ಹಾಯ್ ಫ್ರೆಂಡ್ಸ್, 40 ಮ್ಯಾಲ 80 ಒಳಗ ನಾವು ಸರಿಯಾದ ಕಬ್ಬಿನ ಇಳುವರಿ ಪಡ್ಕೋಬೇಕಾದ್ರೆ ನಾವು ಏನೇನು ಪಾಯಿಂಟ್ ನೆನಪಿಟ್ಕೋಬೇಕು ಅನ್ನೋದು ರಾತ್ರಿ ಎಲ್ಲ ಕುತ್ಕೊಂಡು ಬರ್ಕೊಂಡು ತೊಗೊಂಬಂದನ್ರಿ. ಇವತ್ತು ನಿಮ್ ಮುಂದೆಲ್ಲ ಬಿಚ್ಚಿಡ್ತನು. ಈ ರೀತಿ ಜರ ನಾವು ಮಾಡ್ಕೊಂಡ್ರೆ ನಾವು ಕಬ್ಬಿನ ಇಳುವರಿ ಸರಿಯಾಗಿ ತಕ್ಕೋಬಹುದ್ರಿ. ಇಲ್ಲಂದ್ರೆ ನಾ ಕಬ್ಬ ಹಚ್ಚಿದ್ರ ಬಾ ಅಂತ ಹೇಳಿ ನಾ ಬಸ್ ಸ್ಟ್ಯಾಂಡ್ದಾಗ ಹೋಗಿ ನಿಂತ್ನಂದ್ರ ನಮ್ಮ ಕಬ್ಬಿನ ಇಳುವರಿ ಬರೋದಿಲ್ರಿ. ಆಯ್ತ್ರಿ ಫ್ರೆಂಡ್ಸ್, ಯಾಕೆ ಲೇಟ್ ಮಾಡ್ದ ಶುರು ಮಾಡ್ತಾನ ಬರ್ರಿ. ಫ್ರೆಂಡ್ಸ್, ಯಾವಾಗಲೂ ಹೇಳ್ಕೊತಿರ್ತನು, ಇವಾಗೂ ಹೇಳತ್ತಾನ. ನಾವು ಕಬ್ಬ ಹಚ್ಚೋಕಿಂತ ಮೊದಲು ಪವರ್ ನೇಗ್ಲ ಫುಲ್ ಗುಮ್ಮಿಗೆ ಹಾಕಿ ಟ್ರಾಕ್ಟರ್ ವಂಕ್ ಆಗುವಂಗ ಹೊಡೆದ್ರ ಮಣ್ಣ ತಿರುಗಿ ಬೀಳ್ತತ್ರಿ. ಒಂದಾತ್ರಿ. ಎರಡನೇದ ತಿರುಗಿ ಬಿದ್ದ ಬಳಕ ಸ್ವಲ್ಪ ದಿನ ಟೈಮ್ ಕೊಟ್ಟ ಫಸ್ಟ್ ಕ್ಲಾಸ್ 2 ಮೇ ರೂಟರ್ ಹೊಡಿಬೇಕ್ರಿ. ಇತರ ನಡುವ ನಮಗೆ 8 ಡಬ್ಬಿ ಸಗಣಿ ಗೊಬ್ಬರ ಕಡಿಯಾಕ ಆಗಿದ್ರು ಸಹಿತ ಕಮ್ ಸೆ ಕಮ್ ಎಕರೆಕ 4 ಡಬ್ಬಿ ಸಗಣಿ ಗೊಬ್ಬರ 100% ಕಡಿಯಾಕ ಬೇಕ್ರಿ. ನಾವು ಸಗಣಿ ಗೊಬ್ಬರ ಕಡಿಲಿಲ್ಲ ಅಂದ್ರೆ ಮ್ಯಾಲಿಂದ ಬೆಕ್ಕಾದ ನೀವು ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡ್ರಿ, ಅದ್ ಯಾವುದು ದಂಡ ಹತ್ತುದಿಲ್ಲ, ಕಬ್ಬ ಕಟ್ರ ಹಿಡ್ಕೊಂಡ್ ಕೊಡ್ತತ್ರಿ. ಸಗಣಿ ಗೊಬ್ಬರನು ಕಡಿಬೇಕು, ಮ್ಯಾಗಿನ ಗೊಬ್ಬರನು ಹಾಕಬೇಕು. ಅಂದಾಗ ನಮ್ಮ ಕಬ್ಬ ಒಂದ್ ಮಟ್ಟಿಗೆ ಬರ್ತತ್ರಿ. ಫ್ರೆಂಡ್ಸ್, ನಿಮ್ಗೆ ಸುಳ್ಳನ ಹೇಳಾಗತ್ತಿಲ್ಲ, ಇಲ್ಲೆಲ್ಲ ಬರ್ಕೊಂಡ್ ನೋಡ್ರಿ, ನೆನಪು ಉಳಿದಿಲ್ಲ ಅಂತ ಹೇಳಿ ಸರಿಯಾಗಿ ಕೇಳ್ಕೊತ ಹೋಗ್ರಿ, ಸ್ಕಿಪ್ ಮಾಡಬೇಡ್ರಿ. ಈ ತರ ಏನಾರ ಒಂದಿಟ್ಟ ಪಕ್ಕ ಐಡ ಸಿಗಾಕಬೇಕ್ರಿ. ಇನ್ನ 3ನೇದು ಏನೈತ್ರಲ್ಲ, ನಾವು ಕಬ್ಬ ಹಚ್ಚು ಹೊತ್ನ್ಯಾಗ ಎಲ್ಲಾರು ಹೇಳ್ತಾರೆ ಕಬ್ಬ ಭೂಮಿಗೆ ಹಚ್ಚಬಾರ್ದು. ಇಲ್ಲ ಫ್ರೆಂಡ್ಸ್, ನನ್ನ ಹೊಲದಾಗ ಮಾಡೋ ಅನುಭವ ಪ್ರಕಾರ ಹೇಳ್ತೇನ್ರಿ, ನಾವು ಕಬ್ಬಿಗೆ ಸಾಲು ಕೊರಿವೈತ್ನ್ಯಾಗ ಸ್ವಲ್ಪ ಗುಮ್ಮಿಗೆ ಕೊರಿಬೇಕ್ರಿ. ಯಾಕಂದ್ರ ಗುಮ್ಮಿಗೆ ಜರ ನಾವು ಕಬ್ಬ ಜರ ಹಚ್ಚಿದ್ವಿ ಅಂದ್ರ ನಾಳೆ 4.5 ತಿಂಗಳಿಗೆ ಏನ್ ನಾವು ಬೋದ್ ಮಾಡ್ತಿರ್ತವ್ರಲ್ಲ, ಆ ಬೋದ ಒಂದು 3 ಇಂಚ್ ಮಾಡ್ರೂ ನಡಿದೈತ್ರಿ. ಯಾಕಂದ್ರ ಕಬ್ಬ ಜರ ನಾವು ಗುಮ್ಮಿಗೆ ಹಚ್ಚಲಿಲ್ಲ, ಮ್ಯಾಲೆ ಹಚ್ಕೊಂಡು ನಾಳೆ 4.5 ತಿಂಗಳಿಗೆ ಏನ ಕಬ್ಬ ಹರಗು ಹೊತ್ನ್ಯಾಗ ನಾವು ಬೋದೇನು ಮಟ್ಟೆ ಮಾಡ್ತವ್ರಲ್ಲ, ಅವಾಗ ಕಬ್ಬಿಗೆ ನೀರ್ ಹತ್ತುದಿಲ್ಲ. ಫ್ರೆಂಡ್ಸ್, ಇನ್ನೊಂದು ನೆನಪಿಡಬೇಕಾದ ವಿಷಯ, ನಮ್ಮಲ್ಲೇ ಬೀಜದಾವು ನಮ್ಮದ ಯಾತ ಸಿಕ್ಕಾತ ಕಬ್ಬ ತುಳಿಯಂಗಿಲ್ರಿ, ಸುಮ್ಮ ವೇಸ್ಟೇಜ್. ಕಬ್ಬ ನಾವು ತುಳಿಯೋದ್ನ್ಯಾಗ ಕಮ್ ಸೆ ಕಮ್ಮ 1.5 ಫೂಟಿಗೆ ಇಲ್ಲ 2 ಫೂಟಿಗೆ ಪಕ್ಕ ಕಬ್ಬ ತುಳಿಬೇಕ್ರಿ. ಇತರ ಒಳಗೆ ತುಳಿದ್ರಂದ್ರ ಬಂದಂತ ಮರಿ 6 ತಿಂಗಳಿಗೆ ಎಲ್ಲ ಸತ್ ಹೋಗ್ತಾವ್ರೆ, ಉಳಿವು ಮತ್ 10 ಕಬ್ಬ ನಮ್ಮ. ಫ್ರೆಂಡ್ಸ್, 5ನೇ ಪಾಯಿಂಟ್ ಬಂದ್ಬಿಟ್ಟ 4ರಿಂದ 4.5 ತಿಂಗಳಿಗೆ ಕಬ್ಬ ಹರಿಗೆ ಬೋದ್ ಮಾಡ್ತಾವಲ್ಲ, ಅವಾಗೊಂದು ನಾವು ಗೊಬ್ಬರ ಕೊಡ್ತವ್ರಿ. 2ನೇದು 6ನೇ ತಿಂಗಳಿಗೆ ರೌಂದಿ ತೆಗಿಯುವಾಗ ಅಂದ್ರೆ ಕಳಿಗೆ ಹಿರಿದ ಮೇಲತ್ತ ಒಂದು ಡೋಸ್ ಕೊಡ್ತೇವ್ರಿ. ಇದನ್ನ ಬಿಟ್ಟ 9ನೇ ತಿಂಗಳಿಗೆ 3ನೇ ಡೋಸ್ ಗೊಬ್ಬರ ಕೊಡಾಕ ಬೇಕ್ರಿ. ಈ 3 ಗೊಬ್ಬರ ಮಿಸ್ ಮಾಡುವಂಗಿಲ್ರಿ. ಏನ್ ಗೊಬ್ಬರ ಕೊಡ್ಬೇಕು ಅನ್ನೋದ ಹೇಳ್ಬೇಕಾರೆ ವಿಡಿಯೋ ದೊಡ್ಡದಾಗ್ತತ್ರಿ. ನೀವು ಕಮೆಂಟ್ದಾಗ ಕೇಳ್ರಿ, ನಾ ಯಾವ ಗೊಬ್ಬರ ಕೊಡಬೇಕು, ಯಾವ ಟೈಮ್ದಾಗ ಏನ್ ಕೊಡಬೇಕು ಅನ್ನೋದು ಹೇಳ್ತಾನೆ. 6ನೇ ಪಾಯಿಂಟ್ ರೀ, ಕಳೆ ನಿರ್ವಹಣೆ. ನಾವು ಕಸ ಜರ ಸರಿಯಾಗಿ ತಕ್ಕೋಲಿಲ್ಲ, ಅದಕ್ಕೆ ಟೈಮ್ಗೆ ನಾವು ಹಸನ ಇಟ್ಕೋಲಿಲ್ಲ ಅಂದ್ರ ಕಬ್ಬ ಜನ ಹಿಡಿದೈತಿ, ಕಬ್ಬ ಮಟ್ಟೆ ಆಗಿ ಬರುದಿಲ್ಲ, ಕಬ್ಬ ತಂದೂರಸ್ತ್ ಬೆಳೆದಿಲ್ಲ. ಹಿಂಗಾಗಿ ಕಸ ತೆಗೆದ್ರ 3 ತಕೋಬೇಕ್ರಿ, ಔಷಧ ಹೊಡೆದ್ರೆ 2 ಔಷಧ ಹೊಡೆಯಬೇಕ್ರಿ. ಔಷಧ ಯಾವಾಗ ಹೊಡಿಬೇಕ್ರಿ, ಕಬ್ಬ ನಾಟಿ ಮಾಡಿದ 24 ತಾಸು ಬಿಟ್ಟ ಅಟ್ರಾಜನ್ನ ಸ್ಪ್ರೇ ಪಕ್ಕ ಮಾಡ್ಬೇಕ್ರಿ. ಅಂದ್ರ 1 ತಿಂಗಳ ಕಬ್ಬು ಬೆಳೆದು ಬರುತ್ತಕ ಕಸ ಕಾಡುದಿಲ್ರಿ. ಇಲ್ಲಂದ್ರ ಕಬ್ಬ ನಾಟಿ ಆಗಿ ಬಂದ ಬಳಕ 1 ತಿಂಗಳಿಗೆ ನಾವು ಪಕ್ಕ ಕಸ ತಕೋಬೇಕ್ರಿ. ಕಮ್ ಸೆ ಕಮ್ 3 ಕಸ ಆಗ್ತಾವ್ರಿ. ಇಲ್ಲ 2 ಔಷಧ ಹೊಡ್ಕೋಬೇಕು, ಇಲ್ಲಂದ್ರ ಕಸ ತಕ್ಕೋಬೇಕು. ಕಬ್ಬ ಹಸನ ಇಟ್ಕೋಬೇಕ್ರಿ. ಕಬ್ಬ ಹಸನ ಇಟ್ಕೊಂಡ್ರನ ಕಬ್ಬು ಬೆಳೆದು ಬರುದ್ರಿ. ಮತ್ ಇಲ್ಲೇ ನಾವು ಆಲ್ಸಿತನ ಮಾಡಿ ಕಸಕ್ಕೆ ಅಂಜಿ ಹಿಂದೆ ಸರ್ದಿವಿ ಅಂದ್ರೆ ಕಬ್ಬು ಬೆಳೆದು ಬರುದಿಲ್ರಿ ವೀಕ್ಷಕರೇ. 7ನೇ ಪಾಯಿಂಟ್ ರೀ, ಬಿಳಿ ಉಣ್ಣಿ ಕರಿ ಹೇನ ಹತ್ತಬಾರ್ದಂಗ ನೋಡಕು ಜವಾಬ್ದಾರಿ ನಮ್ಮದ್ರಿ. ಇದು ಜರ ಗೊತ್ತಿಲ್ದ ಹತ್ತಂದ್ರ ಅಲ್ಲಿ ಸುತ್ತು ಕಡೆ ಏರಿಯಾದಾಗ ಕಬ್ಬಿನ ರಸಾಲ ಹೀರಿ ಕಬ್ಬ ಹಿಂಗಾಗಿರ್ತತ್ರಿ. ಬೆಳೆದ ಕಬ್ಬು ಹಿಂಗಾಗಿರ್ತತಿ, ಎಲ್ಲಾ ನಮ್ಮ ಕಬ್ಬ ಕೊಂದು ಬಿಡ್ತತಿ, ಇಳುವರಿಯಾಗ ಪ್ರಾಬ್ಲಮ್ ಬರ್ತತ್ರಿ. 8ನೇ ಪಾಯಿಂಟ್ ರೀ, 8ನೇ ಪಾಯಿಂಟ್ ನಮ್ಮದ ಇದು ಗೊಣ್ಣಿ ಹುಳ. ಇದು ಹತ್ತಬಾರ್ದಂಗ ನೋಡ್ಕೊಳ್ಳೋದ, ಹಸಿ ಕಾಪಾಡ್ಕೊಂಡು ಹೋಗುದ, ನೀರಿನ ಲೆವೆಲ್ ಮಟ್ಟ ಸರಿಯಾಗಿಡುದ, ಅದ ನಮ್ಮ ಕರ್ತವ್ಯ ವೀಕ್ಷಕರೇ. 9ನೇ ಪಾಯಿಂಟ್ ಬಂದ್ಬಿಟ್ರಿ, ಇಷ್ಟು ಇಂಪಾರ್ಟೆಂಟ್ ಐತಿ. ಕಬ್ಬಿನ ಹೊಲದಾಗ ಸ್ವಚ್ಛತೆ ಕಾಪಾಡ್ಕೊಂಡು ಹೋಗೋದ ನಮ್ಮ ಕರ್ತವ್ಯ. ಒಟ್ಟ ಒಂದ ಮಾತನ್ನ ಹೇಳ್ಬೇಕಾರ, ಕಬ್ಬ ಬಿಟ್ರೆ ಬ್ಯಾರೆ ಏನು ಅದ್ರ ಬೆಳೆಯುವಂಗಿಲ್ರಿ. ಕಾಮಗ ಕಳಿಗೆ ಹಿಡ್ಕೊಂಡಿರ್ಬೇಕು, ಕಾಮಗ ಗಾಳ ಆಡ್ತಿರ್ಬೇಕು, ಬಿಸಿಲು ಬೀಳ್ತಿರ್ಬೇಕು. ಅಂದ್ರ ಕಬ್ಬಿನ ಎಲಿ ಕಮ್ಮಗ ಆಹಾರ ಎಳ್ಕೊಂಡ್ ಕಬ್ಬಿನ ಬಡ್ಡಿ ತಗ ಕೊಡ್ತತ್ರಿ. ಆಯ್ತ್ರಿ ಫ್ರೆಂಡ್ಸ. 10ನೇ ಪಾಯಿಂಟ್ ಬಂದ್ಬಿಟ್ರಿ, 6ನೇ ತಿಂಗಳಿಗೆ ಪಕ್ಕ ನಾವು ರೌಂದಿ ಸುಲದಿರ್ಬೇಕ್ರಿ.
ಇಲ್ಲಂದ್ರೆ 6ನೇ ತಿಂಗಳಿಗೆ ಬಂದಂತ ಮರಿಗಳು ಒಳಗ್ ಸಿಕ್ಕ ಸತ್ತಿರ್ತಾವು, ಪೂರಾ ಗಡ್ಡಿ ಪ್ಯಾಕ್ ಆಗಿರ್ತೈತಿ, ಕಬ್ಬು ಬೆಳ್ಯಾಕ ತ್ರಾಸ ಆಗ್ತತ್ರಿ. ಅದಕ್ಕೆ ನಾವು ಪೂರಾ ಕಳಿಗೆ ಹಿರ್ಕೊಳಕ್ ಆಗ್ಲಿಲ್ಲ ಅಂದ್ರೂ ಕಮ್ಸೆ ಕಮ್ ತಳ ಎಲ್ಲ ಬಿಡಿಸಿರ್ಬೇಕ್ರಿ. ಅಂದ್ರನ ಕಬ್ಬ ಸರಿಯಾಗಿ ಬೆಳೆದು ಬರೋದ್ರಿ, ಗಾಳಿ ಫಸ್ಟ್ ಕ್ಲಾಸ್ ಆಡೋದ್ರಿ, ಮತ್ತ ಗಣಿಗಿಗೆ ಹತ್ತುವಂತ ರೋಗಗಳು ಕಮ್ಮಿ ಆಗ್ತಾವ್ರಿ. ಫ್ರೆಂಡ್ಸ್, 11ನೇ ಪಾಯಿಂಟ್ ರೀ, ಕಬ್ಬ 4 ಫೂಟ್ 3 ಇಂಚ್ ಮ್ಯಾಲ 4 ರಿಂದ 4.25 ಫೂಟ್ ಸಾಲ ಪಕ್ಕ ಬಿಡಬೇಕ್ರಿ. ಯಾಕಂದ್ರ 4.25 ಫೂಟ್ ಸಾಲ ಜರ ಬಿಟ್ಟಂಗ ಅಂದ್ರ ಈ ಕಬ್ಬಿನ ಎಲಿ ಈ ಕಬ್ಬಿನಲ್ಲಿ ಕಾಂಪಿಟೇಷನ್ ಮಾಡೋದಿಲ್ರಿ, ಒಂದಕ್ಕೊಂದು ಹತ್ತುದಿಲ್ಲ, ಗಾಳಿ ಬೆಳಕ ಸರಿಯಾಗಿ ಸಿಗತೈತಿ, ಕಬ್ಬು ಚೆನ್ನಾಗಿ ನಾಟಿ ಬರತೈತಿ. ಇನ್ನೊಂದು ವಿಷಯ ಇಂಪಾರ್ಟೆಂಟ್ ಏನಂದ್ರೆ, ನಾಳೆ ಕುಳೆ ಕಬ್ಬು ಬೆಳೆದು ಬರುವಾಗ ಮರಿಗಳ ಸಂಖ್ಯೆ ಕಮ್ಮಿ ಆಗುದಿಲ್ರಿ. ನಾವು ಒಳಗ್ ಕುಂಟಿ ರೆಂಟೆ ಹಾಕಿದ್ರು ಗಡ್ಡಿ ಒಡಿದುಲ್ರಿ. 12ನೇ ಪಾಯಿಂಟ್ ರೀ, ನಮ್ಮ ಹೊಲ ಪಕ್ಕಾ ಲೇವ್ಲಿಂಗ್ ಇರ್ಬೇಕ್ರಿ, ನೀರ್ ನಿತ್ ಹಾಯ್ತಿರ್ಬೇಕ್ರಿ. ಅಂದಾಗ ನಮ್ಮ ಕಬ್ಬ ಒಂದ ಲೆವೆಲ್ ಸರಿ ಸಮಾನ ಬೆಳೆದು ಬಂದ ಕಬ್ಬಿನ ಗಣಿಕೆ ಕಬ್ಬಿನ ಗಾತ್ರ ಫಸ್ಟ್ ಕ್ಲಾಸ್ ಬೆಳೆದು ಬರ್ತೈತ್ರಿ. ಸ್ವಲ್ಪ ಇಳಬಸ್ಕಿರ್ಬಹುದ್ರಿ, ಅಚಾನಕ್ ಮಳೆಗಾಲ ಟೈಮ್ದಾಗ ನೀರ್ ಹರಿದುವಾಗ ನಾವ್ ಪೈಪ್ ಹಾಕೋಬಹುದು, ಏನಾರ ಮಾಡಬಹುದ್ರಿ. ಆದ್ರ ಕಬ್ಬಿನ ಹೊಲ ಎಷ್ಟು ಲೆವೆಲಿಂಗ್ ಚಂದ ಇರ್ತೈತಿ, ಎಷ್ಟು ನೀರ್ ನಿತ್ ಹಾಯ್ತಿದ್ಲ ಅಷ್ಟ ಕಬ್ಬ ಬೋದ್ ಬಾಳಿಕಾಯಿ ಗತೆ ಎದ್ದು ಬರ್ತೈತ್ರಿ. 13ನೇ ಪಾಯಿಂಟ್ ರೀ, ನಮ್ಮ ಡ್ರಿಪ್ ದಿಂದ ಆಗಲಿ ಹೊಗನೀರ ಆಗಲಿ ನಿತ್ ನೀರ ಆಗಲಿ ಹಾಸಬಹುದ್ರಿ, ಬಿಡಬಹುದ್ರಿ. ಆದ್ರ ನೀರ ಕಂಪಲ್ಸರಿ ಟೈಮ್ ಟು ಟೈಮ್ ನೀರು ಬಿಡಬೇಕ್ರಿ. ಕಬ್ಬಿಗೆ ಅರಗಾವ್ ಮಾಡಿಕೊಡಬಾರ್ದು, ಟೈಮ್ ಟು ಟೈಮ್ ಹಸಿ ಕಾಪಾಡ್ಕೊಂಡು ಹೋಗುದ ಕರ್ತವ್ಯ ನಮ್ಮದಾಗಿರ್ತತ್ರಿ. 14ನೇ ಪಾಯಿಂಟ್ ರೀ, ಪೂರಾ ಕೆಲಸ ಆಳಿನ ಮ್ಯಾಲ ಬಿಡಬ್ಯಾಡ್ರಿ. ನಮ್ದು ಜವಾಬ್ದಾರಿ ಐತಿ, ಬಾಳ ಇಲ್ ತೊಡೆ ನೋಡ್ಕೋ ಕರ್ತವ್ಯ ನಮ್ಮದಾಗಿರ್ಬೇಕ್ರಿ. ಆಳುಗಳು ತಪ್ಪು ಮಾಡ್ತಾವಂತ ಹೇಳುದಿಲ್ರಿ, ಆದ್ರೂ ನಾವು ಮಾಲಕರಾಗಿ ನಮ್ಮ ಜವಾಬ್ದಾರಿ ವಹಿಸ್ಕೊಂಡ್ ಆಳಿನ ಜೊತೆ ನಾವು ಇರ್ಬೇಕಂತ ಈ ಪಾಯಿಂಟ್ ಹೇಳಾಗತ್ತನ್ರಿ. 15ನೇ ಪಾಯಿಂಟ್ ರೀ, ನಾವು ಮಾಲಕರಾಗಿ ಕಬ್ಬಿನ ಹೊಲದಾಗ ವಾರದಾಗ 1 ಸಲ ರೀ ಕಮ್ಸೆ ಕಮ್ ಈ ಕಡೆ ಆ ಕಡೆ ತಿರುಗಾಡ್ಬೇಕ್ರಿ. ಯಾಕಂದ್ರ ಕಬ್ಬಿನ ಒಳಗ ಏನ ನಡೆದೈತಿ, ನಮ್ಮ ಕಬ್ಬಿಗೆ ಏನು ರೋಗ ಬಂದೈತಿ, ಕಬ್ಬು ಚಲೋ ಐತೋ ಕೆಟ್ಟ ಐತೋ, ಕಬ್ಬಿನೊಳಗೆ ನೀರು ಸರಿಯಾಗಿ ಹಾದತ್ತಿಲ್ಲೋ ಪಕ್ಕ ನಾವು ಮಾಲಕರಾಗಿ ಚೆಕ್ ಮಾಡೋ ಜವಾಬ್ದಾರಿ ನಮಗೈತ್ರಿ. ವಾರದಾಗ 1 ಸಲ 2 ಸಲ ಕಬ್ಬಿನೊಳಗಡೆ ಹೋಗಿ ಬಂದು ಅಂದ್ರ ಇದು ಕಾಡು ಪ್ರಾಣಿಗಳು ಯಾವ್ದೋ ನಮ್ಮ ಹೊಲ್ಲಾಗ ಇನ್ನಾಗತ್ತಿದ್ರು ಮನುಷ್ಯನ ನಾತಿಗೆ ಪಕ್ಕ ಇಲ್ಲಿ ಏನೋ ಐತ್ ಅನ್ನುವಂಗ ಅವಕ್ಕೆ ಗೊತ್ತಾಗದತಿ. ಕಾಡು ಪ್ರಾಣಿಗಳು ಹಾವಳಿ ಕಮ್ಮಿ ಆಗದತ್ರಿ. ನಮ್ಮ ಕಬ್ಬಿಗೆ ಏನಾರ ರೋಗ ರುಜಿ ಏನ ಹತ್ತಿದ್ರು ಮಾಲಕರಿಗೆ ಗೊತ್ತಾಗದತ್ರಿ. ನಾ ಹೇಳು ಇದು ಇಷ್ಟ ವೀಕ್ಷಕರೇ, ನಾವು ಮಾಲಕರಾಗಿ ಕಬ್ಬಿನ ಹೊಲದಾಗ ವಾರದಾಗ 1 ಸಲ 2 ಸಲ ರೀ 1 ರೌಂಡ್ ಹೊಡೆದು ಬರ್ಬೇಕ್ರಿ. ಫ್ರೆಂಡ್ಸ್, ಈ ಹೇಳಿದ 15 ಪಾಯಿಂಟ್ ನಾವು ಸರಿಯಾಗಿ ನೆನಪಿಟ್ಟುಕೊಂಡು ಹೋದ್ರ ಕಬ್ಬಿನ ಇಳುವರಿ 40 ಮ್ಯಾಲ 80 ಒಳಗ ನಾವು ಸರಿಯಾಗಿ ಪಡ್ಕೋಬಹುದ್ರಿ. ಇದ್ರಾಗ ಏನರ ಜರ ನಾವು ಮಿಸ್ಟೇಕ್ ಮಾಡ್ರೆ ನಮ್ಮ ಇಳುವರಿ ಗಟಾಸ್ಕೊತ ಬರ್ತೈತ್ರಿ, ಕಮ್ಮಿ ಹಾಕೋತ ಬರ್ತೈತಿ. ಇಷ್ಟು ಹೇಳಿ ಪಾಯಿಂಟ್ದಾಗ ನಾ ಯಾವ್ದಾರ ಒಂದು ಪಾಯಿಂಟ್ ಬಿಟ್ಟಿದ್ರೆ ಅದು ನಿಮಗೂ ಲಾಗು ಐತ್ರಿ, ನಿಮ್ಮದು ಹಕ್ಕು ಐತಿ. ಇದು ನಿಮ್ಮ ಚಾನಲ್, ಎಲ್ಲರಿಗೋಸ್ಕರ ನಮ್ಮ ಚಾನಲ್ ಓಡ್ತಿರ್ತೈತಿ. ನಾ ಏನೋ ಒಂದು ಬಿಟ್ಟಿದ್ರು ಸಹಿತ ನೀವು ನನ್ನ ಕಮೆಂಟ್ದಾಗ ಹೇಳಿದ್ರೆ ಅಂದ್ರ ನಮ್ಮ ಎಲ್ಲಾ ವೀಕ್ಷಕರಿಗೂ ಗೊತ್ತಾಗತೈತಿ, ಅವರಿಗೂ ಒಂದು ನೆನಪು ಬರ್ತೈತ್ರಿ. ಏನ ತಪ್ಪು ತಡೆಗಳಾದ್ರೆ ನೀವು ನನಗೆ ಹೇಳ್ಬಹುದ್ರಿ, ನಾ ನಿಮಗ್ ಹೇಳ್ಬಹುದ್ರಿ. ಇವ್ ನಾವು ರೈತರೇ, ಇವೇನು ಬಿಡಪ್ಪ ಮಾಡ್ಕೋತೊಂಡ ನಾವು ಹೆಂಗಾರ ಹೋಗ್ಲಿ ಅನ್ನೋದಲ್ರಿ. ನಾವು ಎಲ್ಲಾರು ಕೂಡಿ ಮಾಡ್ಕೊಂಡಾಗ ನಾವು ಸರಿಯಾದ ಇಳುವರಿ ತಕ್ಕೋತೇವೆ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೀನಿ. ಈ ವಿಡಿಯೋ ಮುಗಿಸೋಕ್ಕಿಂತ ಮುಂಚಿತ ಬರುವಂತ ವಿಡಿಯೋ ರೀ, ಹೊಲ ನಾವು ಲೆವೆಲಿಂಗ್ ಮಾಡ್ಕೊಂಡ್ರೆ ಏನೇನ್ ನಷ್ಟ ಐತಿ ಏನೇನ್ ಲಾಭ ಐತಿ ಅನ್ನೋದ ಬರೋ ಮುಂದಿನ ವಿಡಿಯೋದಾಗ ಹೇಳ್ಕೊಡ್ತೇನ್ರಿ. ಆಯ್ತ್ರಿ ಫ್ರೆಂಡ್ಸ, ಇಷ್ಟ ಹೇಳೋದಿದ್ರೆ ಹೇಳೇನ್ರಿ. ಏನಾರ ತಪ್ಪು ತಡ ಕ್ಷಮಿಸ್ರಿ, ನಾನು ಹೇಳುವಂತದ್ ಏನಾರಿದ್ರೆ ಹೇಳ್ರಿ. ಹೋಗಿ ಬರೋಣ್ರಿ ಫ್ರೆಂಡ್ಸ. ಜೈ ಹಿಂದ್.